ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ವರಣಿಕಾ GN. ನಾನು ಆಯುರ್ವೇದಿಕ್ ಡಾಕ್ಟರ್, ಸ್ಪಿರಿಚುವಲ್ ಹೀಲರ್ ಮತ್ತು ಟ್ಯಾರೋ ಗೈಡ್. ಹಲವು ವರ್ಷಗಳಿಂದ ಟ್ಯಾರೋ ಮತ್ತು ಎನರ್ಜಿ ಹೀಲಿಂಗ್ ಮೂಲಕ ಜನರಿಗೆ ಜೀವನದ ಸಮಸ್ಯೆಗಳಲ್ಲಿ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದೇನೆ. ಈ ಚಾನೆಲ್ನಲ್ಲಿ ನಾನು ಟ್ಯಾರೋ ರೀಡಿಂಗ್ ಮೂಲಕ ನಿಮಗೆ ಸ್ಪಷ್ಟತೆಯನ್ನು ಕೊಡುತ್ತೇನೆ. ನಮಸ್ತೆ ಎಲ್ಲರಿಗೂ. ಈ ಒಂದು ವಿಡಿಯೋ ಮಿಥುನ ರಾಶಿಯವರಿಗೆ ಆಗಿರುತ್ತೆ. ಸೊ ಮಿಥುನ ರಾಶಿಯಲ್ಲಿ 2026 ಹೇಗಿರುತ್ತೆ, ಯಾವುದನ್ನು ಪರಿಗಣನೆಗೆ ತಗೋಬೇಕು, ಆ್ಯಂಡ್ ಏನೆಲ್ಲ ಸಂದೇಶಗಳಿದೆ ಯೂನಿವರ್ಸ್ ಕಡೆಯಿಂದ, ಯಾವುದ್ರ ಬಗ್ಗೆ ಎಚ್ಚರಿಕೆ ಆಗಿರಬೇಕು ಅಂತ ಅನ್ನೋದು ಈ ಒಂದು ವಿಡಿಯೋ ಆಗಿರುತ್ತೆ. ಸೊ ಕೊನೆ ತನಕ ನೋಡಿ. ಆ್ಯಂಡ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಓಕೆ, ಸೊ ಮಿಥುನ ರಾಶಿಯವರಿಗೆ ಏನು ಮೆಸೇಜಸ್ ಇದೆ 2026 ಅಂತ ಅನ್ನೋದು, ಪಾಸ್ಟ್ ಬಗ್ಗೆ ನೋಡೋಣ, ಪ್ರೆಸೆಂಟ್ ಬಗ್ಗೆ ನೋಡೋಣ, ಆ್ಯಂಡ್ ಫ್ಯೂಚರ್ ಏನಿದೆ ಅಂತ ಅನ್ನೋದು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್, ಮಿಥುನ ರಾಶಿ, ದ ಗಾರ್ಡನ್ ಆ್ಯಂಡ್ ದ ಗೇಟ್, in and ang energy. Okay, caring connections. Okay, the thinking woman. 2025 ಪಾಸ್ಟಲ್ಲಿ ನೋಡೋದಾದರೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ತುಂಬಾ ಒಂದು ಕೆಲವೊಬ್ಬರಿಗೆ ಪಾಠನೂ ಕಲ್ತಿದ್ದೀರಾ ರಿಲೇಷನ್ಶಿಪ್ಪಲ್ಲಿ ಅಂತ ಅನ್ನೋದಾದರೆ, ಪಾಠನೂ ಕಲ್ತಿರೋವಂಥದ್ದು ಇದೆ ಆ್ಯಂಡ್ ಪಾಸಿಟಿವ್ ಆಗಿ ತೋರಿಸ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್, ನಿಮಗೆ ಹೊಸದಾಗಿ ಫ್ರೆಂಡ್ಸ್ ಯಾರಾದರೂ ಆಗಿರ್ಬೋದು 2025 ಆ್ಯಂಡ್ ಅವರಿಂದ ನಿಮಗೆ ಒಂದು ಪಾತ್ವೆ ಸಿಕ್ಕಿರಬಹುದು. ಒಂದು ಒಳ್ಳೆ ರೀತಿಯಲ್ಲಿ 2025 ಮಿಥುನ ರಾಶಿಯವರಿಗೆ ಆಗಿರಬಹುದು. ಓಕೆ, ಆ್ಯಂಡ್ ಮಕ್ಕಳು ಜನನ ಆಗಿರಬಹುದು ಅಂತಲೂ ತೋರಿಸ್ತಾ ಇದೆ. ಪ್ರೀತಿಯ ವಿಷಯದಲ್ಲಿ ಕೆಲವೊಬ್ಬರಿಗೆ ಮೋಸ ಆಗಿದೆ, ಕೆಲವೊಬ್ಬರಿಗೆ ಚೆನ್ನಾಗಾಗಿದೆ. ಸೊ ಎರಡೂ ವೇಯಲ್ಲಿ ನಾನು ನೋಡೋದಾದರೆ ಇಟ್ಸ್ ಎ 50-50 ಥರನೇ ತೋರಿಸ್ತಾ ಇದೆ. ಪ್ರೆಸೆಂಟ್ ಕಂಡೀಷನ್ನಲ್ಲಿ ನಿಮ್ಮ ಒಂದು ಕೇರಿಂಗ್ ಎಲ್ಲದೂ ಕೂಡ ನಿಮ್ಮ ಒಂದು ಫ್ಯಾಮಿಲಿ ರಿಲೇಟೆಡ್ ಆಗೇ ಇದೆ. ಫ್ಯಾಮಿಲಿ ಚೆನ್ನಾಗಿರಬೇಕು, ಫ್ಯಾಮಿಲಿಯನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು ಅಂತಲೂ ಇದೆ. ಆ್ಯಂಡ್ ಬಿಸ್ನೆಸ್ ರಿಲೇಟೆಡ್ ಆಗಿ, ಜಾಬ್ ರಿಲೇಟೆಡ್ ಆಗಿ ನಿಮಗೆ ಇನ್ ಆ್ಯಂಡ್ ಆ್ಯಂಗ್ ಎನರ್ಜಿ ಒಂದು ಸ್ವಲ್ಪ ಕೊರತೆ ಇರುವಂಥದ್ದು ತೋರಿಸ್ತಾ ಇದೆ. ಅಂದರೆ ಫ್ಲಕ್ಚುಯೇಷನ್ಸ್ ಆಗ್ತಾ ಹೋಗುತ್ತೆ. ಪ್ರೆಸೆಂಟಲ್ಲಿ ನಿಮ್ಮ ಒಂದು ಕಂಡೀಷನ್ ಏನಿದೆ ಅಂತ ಅಂದರೆ, ಯಾರೋ ಏನೋ ಅಂದಿದ ತಕ್ಷಣ ಸ್ವಲ್ಪ ಬೇಜಾರಾಗುವಂಥದ್ದು, ಯಾರೋ ಏನೋ ಸ್ವಲ್ಪ ಏನಾದರೂ ಜೋಕ್ ಮಾಡಿದರೂ ಕೂಡ ನಿಮಗೆ ಆಗದೇ ಇರಬಹುದು. ಆ್ಯಂಡ್ ಇವನ್ ಪರ್ಸನ್ ತುಂಬಾ ಗೊತ್ತಿರೋರು ಕೂಡ ನಿಮಗೆ ಆ ಥರ ಮಾಡಿದರೂ ಕೂಡ ನಿಮಗೆ ಅದನ್ನು ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಆ ಥರದಲ್ಲಿ ಆ್ಯಕ್ಚುಲಿ ತೋರಿಸ್ತಾ ಇದೆ ಪ್ರೆಸೆಂಟಲ್ಲಿ ಅಂತ ಅನ್ನೋದಾದರೆ. ಆ್ಯಂಡ್ ಕೆರಿಯರಲ್ಲೂ ಕೂಡ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ, ನಾನು ನ್ಯೂ ಬಿಗಿನಿಂಗ್ ಮಾಡಬೇಕು ಈ ವರ್ಷದಲ್ಲಾದರೂ ಏನಾದರೂ ಕೆಲಸ ಆಗುತ್ತಾ, ಆ ಥರದಲ್ಲಿ ತೋರಿಸ್ತಾ ಇದೆ. ಇನ್ನು ಸ್ಪಿರಿಚುವಾಲಿಟಿ ಬಗ್ಗೆ ಏನಾದರೂ ಹೇಳಬೇಕು ಅಂತ ಅಂದರೆ, ಸೊ ಸ್ಪಿರಿಚುವಾಲಿಟಿಯಲ್ಲಿದ್ದೀವಿ, ಅದರಲ್ಲಿ ನಮಗೆ ಏಳಿಗೆ ಆಗುತ್ತಾ ಅಂತಂದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಏಳಿಗೆ ಆಗುತ್ತೆ. ಇನ್ನೊಂದು ಸ್ವಲ್ಪ ನಾಲೆಜನ್ನು ತಗೋಬೇಕು, ಅದರ ರಿಲೇಟೆಡ್ ಆಗಿ ಸ್ಪಿರಿಚುವಾಲಿಟಿಯಲ್ಲಿ ನೀವೇನಾದರೂ ನೋಡ್ತಾ ಇದ್ದೀರಾ ಅಂತಂದರೆ ನಾಲೆಜನ್ನು ತಗೋಬೇಕಾಗತ್ತೆ. ಆ್ಯಂಡ್ ಇನ್ನೊಂದು ಮೆಸೇಜಸ್ ಏನು ಅಂತ ಅಂದರೆ, ನಿಮ್ಮ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಲ್ಲ, ಇವಾಗ ಕೆಲಸ ಬೇಕು ಅಂತ ಹೇಳಿಬಿಟ್ಟು ನೀವು ಯೋಚನೆ ಮಾಡ್ತಾ ಇದ್ದೀರಾ, ಅದ್ರ ತಕ್ಕಂಗೆ ರೆಸ್ಯೂಮ್ ಕಳಿಸ್ಬೇಕಾಗಿರುತ್ತೆ ಅಲ್ವಾ, ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಸೊ ಅದರಲ್ಲಿ ನೀವು ಚೇಂಜ್ ಮಾಡಿಬಿಟ್ಟು ಹೊಸದಾಗಿ ರೆಸ್ಯೂಮನ್ನು ಮಾಡಿ. ಓಕೆ, 2026 ಏನೇ ಮಾಡೋದಿದ್ರೂ ಕೂಡ ಅದು ಇರ್ಬೋದು. 2025 ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇರಬಹುದು, ಬಟ್ ಇದ್ರೂ ಕೂಡ ಅದನ್ನು ನೀವು ಹೊಸದಾಗಿ ಮಾಡಿ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ. ರಿಲೇಷನ್ಶಿಪ್ಪಲ್ಲಿ ಹೇಗಿರುತ್ತೆ ಅಂತ ಅನ್ನೋದಾದರೆ, ನಿಮಗೆ ಆಲ್ರೆಡಿ ಸಿಕ್ಕಿದ್ದಾರೆ, ಅದ್ರ ರಿಲೇಟೆಡಾಗಿ ನೀವು ಆಲ್ರೆಡಿ ವರ್ಕ್ ಮಾಡ್ತಾ ಇರ್ತೀರ, ಚೆನ್ನಾಗಾಗಲಿ. ನಿಮ್ಮ ಫ್ಯಾಮಿಲಿ ರಿಲೇಟೆಡಾಗಿ ಅದ್ರ ರಿಲೇಟೆಡಾಗಿ ತುಂಬಾ ಜಾಸ್ತಿ ಇದೆ. ಆ್ಯಂಡ್ ಪಾಸ್ಟಲ್ಲಿ ಎಲ್ಲೋ ಒಂದು ಕಡೆ ಫ್ರೀಡಮ್ ಬೇಕು ಅಂತ ಹೇಳ್ಬಿಟ್ಟು ಅಂತಿರೋರು ಇವಾಗ ಸ್ವಲ್ಪ ಫ್ಯಾಮಿಲಿ ಜೊತೆಗೆ ಹೊಂದಾಣಿಕೆ ಆಗಬೇಕು, ಫ್ಯಾಮಿಲಿ ರಿಲೇಟೆಡ್ ಆಗಿ ತೋರಿಸ್ತಾ ಇದೆ ಕಾರ್ಡ್ಗಳೆಲ್ಲ. ವೆರಿ ಗುಡ್. ಫ್ಯಾಮಿಲಿ, ಸೊಸೈಟಿಯಲ್ಲಿ ಸ್ವಲ್ಪ ನಿಮ್ಮನ್ನು ನೀವು ತೋರಿಸ್ಕೋಬೇಕು ಅಂತ
ಅನ್ನುವಂಥದ್ದು, ಆ್ಯಂಡ್ ನೀವು ಚೆನ್ನಾಗಿ ದುಡಿಬೇಕು ಅಂತ ಅನ್ನುವಂಥದ್ದು, ಆ ಥರದಲ್ಲೆಲ್ಲ ತೋರಿಸ್ತಾ ಇದೆ. ಇಟ್ಸ್ ಎ ಗುಡ್ ಥಿಂಕಿಂಗ್ ಪ್ರೊಸೆಸ್ ಅಂತ ಹೇಳ್ಬೋದು. ಓಕೆ, ನಿಮ್ಮ ಹೆಲ್ತ್ ವಿಚಾರದಲ್ಲಿ 2026ರಲ್ಲಿ ಹೇಗಿರುತ್ತೆ, ಏನನ್ನು ಪರಿಗಣನೆಗೆ ತಗೋಬೇಕು ಅಂತ ಅನ್ನೋದು ನೋಡ್ತಾ ಹೋಗೋಣ. ಥ್ಯಾಂಕ್ ಯು. ಮೂಡ್ ಫ್ಲಕ್ಚುಯೇಷನ್ಸ್ ಅಂತೂ ಇದೆ. ಮೂಡ್ ಫ್ಲಕ್ಚುಯೇಷನ್ಸ್ ಇರೋದು ತೋರಿಸ್ತಾ ಇದೆ. ಹೆಣ್ಮಕ್ಳು ಏನಾದರೂ ನೋಡ್ತಾ ಇದ್ರೆ ಅಂದರೆ ಹಾರ್ಮೋನಲ್ ಚೇಂಜಸ್ ಆಗಿರುವಂಥದ್ದು, ಥೈರಾಯ್ಡ್ಗಳು ಬಂದಿರುವಂಥದ್ದು, PCOD ಆಗಿರ್ಬೋದು, ಎನಿ ರಿಲೇಟೆಡ್ ಟು ದಿ ಎಮೋಷ್ನಲ್ ಆಗಿ ಆ್ಯಂಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಸಫರ್ ಮಾಡ್ತಿರ್ಬೋದು. ಆ್ಯಂಡ್ ನನ್ನ ಒಂದು ಸಜೆಷನ್ಸ್ ಏನು ಅಂತ ಅಂದರೆ, ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿಬಿಟ್ಟು ಕೆಲವೊಂದು ಸರಿ ನೀವು ಅದ್ರ ತಕ್ಕಾಗೆ ಟ್ರೀಟ್ಮೆಂಟನ್ನು ತೊಗೊಳ್ತಾ ಇಲ್ಲ ಅಂತಲೂ ಕಾಣಿಸ್ತಾ ಇದೆ. ಸೊ ಪ್ಲೀಸ್ ಆ ಥರ ಮಾಡೋಕ್ಕೆ ಹೋಗಬೇಡಿ. 2026ರಲ್ಲಿ ಆ ಥರ ಏನಾದರೂ ಇತ್ತು ಅಂದರೆ ಆ ಪ್ಯಾಟ್ರನ್ನ ಬ್ರೇಕ್ ಮಾಡಿ ಆ್ಯಂಡ್ ಮುಂದೆ ಹೋಗಿ ಟ್ರೀಟ್ಮೆಂಟನ್ನು ತೊಗೊಳ್ಳಿ. ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಬೇಗನೆ ಹುಷಾರಾಗುತ್ತೆ. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಓಕೆ, ದುರ್ಗಾ ಮಾತೆಯ ಒಂದು ಆರಾಧನೆ ಮಾಡೋದ್ರಿಂದ ಏನಾದರೂ ಸಮಸ್ಯೆ ಏನಾದರೂ ಇತ್ತು ಅಂತ ಅಂದರೆ ಅದೆಲ್ಲದೂ ಕೂಡ ನಿಮಗೆ ಕ್ಯೂರ್ ಆಗ್ತಾ ಹೋಗುತ್ತೆ. ದುರ್ಗಾ ಮಾತೆಯ ಆರಾಧನೆ, ಕುಂಕುಮಾರ್ಚನೆ ಮಾಡಿಸುವಂಥದ್ದು, ವಾಟ್ ಎವರ್ ನಿಮಗೆ ಹತ್ತಿರದಲ್ಲಿ ಏನಿದೆನೋ ನೀವು ಅದನ್ನು ಮಾಡಬಹುದು. ಓಕೆ, ಇನ್ನು ರಿಲೇಷನ್ಶಿಪ್ಪಲ್ಲಿ ನೋಡೋದಾದರೆ ಏನನ್ನು ತೋರಿಸುತ್ತೆ. ಆ್ಯಂಡ್ ಟ್ರಾವೆಲ್ ಕೂಡ ಮಾಡಿದ್ದೀರಾ 2025ರಲ್ಲಿ. ನಿಮಗೆ ವಿದೇಶದ ಪ್ರಯಾಣ ಆಗಿರ್ಬೋದು, ಅಥವಾ ಒಂದರಿಂದ ಒಂದು ಊರಿಗೆ ಹೋಗಿರ್ಬೋದು, ಅಲ್ಲಿ ನಿಮಗೆ ಫ್ರೆಂಡ್ಸ್ ಆಗಿರುವಂಥದ್ದು, ಅವರು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಘಟನೆ ನಡೆದಿರುವಂಥದ್ದು ತೋರಿಸ್ತಾ ಇದೆ. ಓಕೆ, ರಿಲೇಷನ್ಶಿಪ್ಪಲ್ಲಿ ನೋಡೋಣ ಏನಿದೆ ಕಂಡೀಷನ್ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು. ಓಕೆ, ರಿಲೇಷನ್ಶಿಪ್ಪಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಇದೆ ಆ್ಯಂಡ್ ದ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ. ಮೇಲ್ ಆ್ಯಂಡ್ ಫೀಮೇಲ್ ಎನರ್ಜೀಸ್ ಬಂದಿರೋದ್ರಿಂದ ಇಲ್ಲಿ ಪಾಸಿಟಿವ್ ಆಗಿದೆ. ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಆ್ಯಂಡ್ ನೀವು ಅತಿಯಾಗಿ ಯೋಚನೆಯನ್ನು ಮಾಡ್ತಾಯಿದ್ದೀರಾ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳ್ಬೋದು. ಓಕೆ, ಅತಿಯಾಗಿ ಯೋಚನೆ ಮಾಡೋದನ್ನು ಬಿಡಿ. ಆ್ಯಂಡ್ ಇಲ್ಲಿ ತೋರಿಸ್ತಾ ಇರುವಂಥದ್ದು ಕೆಲವೊಂದು ಕಣ್ದೃಷ್ಟಿ ಅಂತ ಅನ್ಬೋದು ಅಷ್ಟೇ. ಮಾಟ ಮಂತ್ರ ಆ ಥರದ್ದೆಲ್ಲ ಏನು ಹೇಳ್ತಾ ಇಲ್ಲ. ಸಮ್ ಈವಿಲ್ ಐ ಅಥವಾ ಕಣ್ದೃಷ್ಟಿ ಆಗಿರ್ಬೋದು. ಸೊ ಅದಕ್ಕೆ ನೀವು ರೆಮಿಡಿಯನ್ನು ಮಾಡ್ಬೋದು. ಈ ರೀತಿ ನೋಡಿ, ಇದು ಬ್ಲ್ಯಾಕ್ ಟರ್ಮಲಿನ್ ಇದೆ. ಸೊ ಬ್ಲ್ಯಾಕ್ ಟರ್ಮಲಿನ್ ನಿಮ್ಮ ಒಂದು ಮನೆಯಲ್ಲಿ ನೀವು ಹಾಲಲ್ಲಿ ಅಥವಾ ಈ ಥರ ಟೇಬಲ್ ಎಲ್ಲಿ ವರ್ಕ್ ಮಾಡ್ತಿದ್ದೀರೋ ನೀವು ಈ ರೀತಿ ಇಟ್ಕೋಬೋದು. ಆ್ಯಂಡ್ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಬ್ರೇಸ್ಲೆಟ್ ಸಿಗುತ್ತೆ, ಪೆಂಡೆಂಟ್ಸ್ಗಳು ಸಿಗುತ್ತೆ, ಅದನ್ನು ನೀವು ಬೇಕಾದರೆ ಮಾಡ್ಬೋದು. ಆ್ಯಂಡ್ ತುಂಬ ಬೇರೆ ಇದ್ರದ್ದು ರಾಶಿ ಮಾಡಬೇಕಾದ್ರೂ ಕೂಡ ದೃಷ್ಟಿದು ಬಂದಿದೆ. ಸೊ ಆವಾಗಲೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದನ್ನು. ಓಕೆ, ಆ್ಯಂಡ್ ನಿಮ್ಮ ಕೆರಿಯರ್ ಗ್ರೋತಲ್ಲಿ ಹೇಗಿದೆ ನಿಮ್ಮ ಒಂದು 2026ರಲ್ಲಿ ಅಂತ ಅನ್ನೋದು ನೋಡೋಣ. ಥ್ಯಾಂಕ್ ಯು. ಓಕೆ, ಲಾಸ್ ಆಗಿರುವಂಥದ್ದು ತೋರಿಸ್ತಾ ಇದೆ 2025ರಲ್ಲಿ. ಯಾವುದೋ ಒಂದು ಕಾರಣಕ್ಕೆ ಲಾಸ್ ಆಗಿರುವಂಥದ್ದು, ಅಥವಾ ಲಾಸ್ ಅಂತ ಅಂದರೆ ಇಲ್ಲಿ ಬೇರೆಯವ್ರಿಗೆ ಕೊಟ್ಟು ಏನೂ ಆಗಿಲ್ಲ, ನಿಮ್ಮಲ್ಲಿ ನೀವು ಖರ್ಚು ಮಾಡಿಬಿಟ್ಟು ಅದನ್ನು ದುಡ್ಡು ಖಾಲಿ ಆಗುತ್ತಲ್ವ. ಸೊ ಆ ಥರದಲ್ಲಿ ಆ್ಯಕ್ಚುಲಿ ಎನರ್ಜೀಸ್ ಆ ಥರದಲ್ಲಿ ತೋರಿಸ್ತಾ ಇದೆ. ಆ್ಯಂಡ್ ನಿಮಗೆ ಅಪಾರ್ಚುನಿಟೀಸ್ ಬರುತ್ತೆ. ಓಕೆ, ಅಪಾರ್ಚುನಿಟೀಸ್ ಬಂದಾಗ ಹಳೆಯ ಒಂದು ಯೋಚನೆಗಳನ್ನು ಮಾಡಿ ಅಪಾರ್ಚುನಿಟೀಸನ್ನು ನೀವು ತೆಗೆದು ಹಾಕಬೇಡಿ ಅಂತ ಹೇಳ್ಬಿಟ್ಟು ಇನ್ನೊಂದು ಮೆಸೇಜಸ್ ನಮಗೆ. ಓಕೆ, ಆ್ಯಂಡ್ ಬರುತ್ತೆ, ಚೆನ್ನಾಗಿ ಆಗುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ತೋರಿಸ್ತಾ ಇರುವಂಥ ನೋಡಿ, ಅಲ್ಲಿ ದುರ್ಗಾ ಮಾತೆ ಅಂತ ಹೇಳಿದೆ, ಇಲ್ಲೂ ಕೂಡ ಲಯನ್ ಕಾಣಿಸ್ತಾ ಇದೆ. ಸೊ ದುರ್ಗಾ ಮಾತೆ ಆರಾಧನೆ ಮಾಡೋದ್ರಿಂದ ನಿಮಗೆ ಬೋತ್ ಹೆಲ್ತ್ ವೈಸಲ್ಲಿ ಮತ್ತು ವೆಲ್ತ್ ವೈಸಲ್ಲೂ ಕೂಡ ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗ್ತಾ ಹೋಗುತ್ತೆ. ಓಕೆ, ಯಾವ ಜಾಬಲ್ಲಿ ಹೋಗಬೇಕು, ಏನು ಹೋಗಬೇಕು, ಸದ್ಯದ ಒಂದು ಪರಿಸ್ಥಿತಿ ನಾನು ಹೇಳೋದಾದರೆ ನಿಮ್ಮಲ್ಲಿ ತುಂಬಾ ಬ್ಲಾಕೇಜಸ್ ಇದೆ. ಓಕೆ, ಮನಿ ರಿಲೇಟೆಡ್ ಆಗಿ ಬ್ಲಾಕೇಜಸ್ ಇರುವಂಥದ್ದು, ಅದು ಇದ್ದರೂ ಕೂಡ ನಿಮಗೆ ಸ್ಯಾಟಿಸ್ಫೈ ಆಗ್ತಾ ಇಲ್ಲ, ಇನ್ನೂ ದುಡಿಬೇಕು ಅಂತ ಅನ್ನುವಂಥದ್ದು, ಅಥವಾ ಯಾವ ರೀತಿ ನಾನು ಖರ್ಚು ಮಾಡಬೇಕು ಆ ಥರದಲ್ಲಿ ಸ್ವಲ್ಪ ಬ್ಲಾಕೇಜಸ್ ಕಾಣಿಸ್ತಾ ಇದೆ. ಜಾಸ್ತಿ ದುಡ್ದಿದ್ದೆಲ್ಲ ಒಂಥರ ಹೆಲ್ತ್ ರಿಲೇಟೆಡ್ ಆಗೇ ಹೋಗ್ತಾ ಇದೆ. ಏನಾದರೂ ಸಡನ್ನಾಗಿ ಏನಾದರೂ ಹಾಸ್ಪಿಟಲ್ಲಿಗೆ ಹೋಗುವಂಥದ್ದು, ಮೆಡಿಸಿನ್ಗಳನ್ನ ತಗೊಳ್ಳುವಂಥದ್ದು, ಆ ಥರದ್ದು ಅನವಶ್ಯಕವಾಗಿರುವಂತಹ ಖರ್ಚುಗಳು ತೋರಿಸ್ತಾ ಇದೆ. ಅದನ್ನು ಬಿಟ್ಟು ನೀವು ಮುಂದೆ ಬರಬೇಕು ಅಂತ ಅಂದರೆ
ಕೆಲವೊಂದು ರೆಮಿಡೀಸನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡುವಂತಹ ರೆಮಿಡೀಸ್ ಏನು ಅಂತಂದರೆ, ಒಂದು ದುರ್ಗಾ ಮಾತೆಯ ರೆಮಿಡೀಸನ್ನು ಮಾಡ್ಬೋದು. ಆ್ಯಂಡ್ ಇವರು ಬ್ರೇಸ್ಲೆಟನ್ನು ಹಾಕಿರೋದ್ರಿಂದ ನೀವು ಮನಿ ಮ್ಯಾಗ್ನೆಟ್ ಇಲ್ಲಿ ಕಾಣಿಸ್ತಿದೆ ಅಲ್ಲ, ಸೊ ಮನಿ ಮ್ಯಾಗ್ನೆಟ್ ಇದು. ಸೊ ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟನ್ನು ಕೂಡ ನೀವು ವೇರ್ ಮಾಡ್ಬೋದು. ಸೊ ಯಾರಿಗಾದರೂ ಬೇಕಿದ್ರೆ ಅಂತ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ. ನಿಮ್ಮ ಒಂದು ಹೆಸರಲ್ಲೇ ನಾನು ಮನಿ ಮ್ಯಾಗ್ನೆಟನ್ನು ನಾನು ಬೇಕಾದರೆ ಕಳಿಸ್ಕೊಡ್ತೀನಿ. ಸೊ ಮನಿ ಮ್ಯಾಗ್ನೆಟ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ, ನಿಮ್ಮಲ್ಲಿರುವಂತಹ ಒಂದು ಪೊಟೆನ್ಷಿಯಲ್, ನಿಮ್ಮಲ್ಲಿ ಏನು ಪ್ಯಾಷನ್ ಇದೆ, ನಿಮ್ಮ ಏನು ಮಾಡಬೇಕು, ಪ್ಯಾಷನ್ ರಿಲೇಟೆಡ್ ಆಗಿ ಬಂದಿರೋದ್ರಿಂದ ಏನು ನಿಮ್ಮ ಒಂದು ಪ್ಯಾಷನ್ ಇದೆ ಅದು ರಿಲೇಟೆಡ್ ಆಗಿ ಜಾಬ್ಗಳು ಸಿಗುವಂತಹ ಒಂದು ಅವಕಾಶಗಳು ಸಿಗ್ತಾ ಹೋಗುತ್ತೆ ಮುಂದಿನ ಒಂದು ದಿನಗಳಲ್ಲಿ. ನೀವೇನಾದರೂ ರೆಮಿಡೀಸ್ ಏನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅದು ಬ್ರೇಸ್ಲೆಟ್ ಆಗಿರ್ಬೋದು, ದುರ್ಗಾ ಆರಾಧನೆ ಆಗಿರ್ಬೋದು, ಟೆಂಪಲ್ಗೆ ಹೋಗೋದಾದರೂ ಆಗಿರ್ಬೋದು, ಈ ಥರದಲ್ಲಿ ನೀವು ಮಾಡ್ತಾ ಹೋದರೆ ನಿಮ್ಮ ಒಂದು ಲೈಫ್ 2026 ನಿಮ್ಮ ಒಂದು ಪ್ಯಾಷನ್ ರಿಲೇಟೆಡ್ ಆಗಿ ನೀವು ವರ್ಕ್ ಮಾಡ್ತಾ ಹೋಗ್ತೀರಾ. ಆ್ಯಂಡ್ ಅಪಾರ್ಚುನಿಟೀಸನ್ನು ಕ್ರಿಯೇಟ್ ಮಾಡುತ್ತೆ. ಈ ಒಂದು ಬ್ರೇಸ್ಲೆಟ್ ಆಗಿರ್ಬೋದು, ಏನೇ ಒಂದು ರೆಮಿಡೀಸ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಅಂದರೆ ಅಪಾರ್ಚುನಿಟೀಸನ್ನು ಕ್ರಿಯೇಟ್ ಮಾಡುತ್ತೆ. ಬಂದಾಗ ಆ್ಯಕ್ಷನನ್ನು ತಗೊಳ್ಳೋ ಅಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲದಕ್ಕೂ ಕೂಡ ಆ ಬ್ರೇಸ್ಲೆಟ್ ನಿಮಗೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ನೋಡೋಣ ಮಿಥುನ ರಾಶಿಯವರಿಗೆ ಮತ್ತೇನು ಮೆಸೇಜಸ್ ಇದೆ ಅಂತ ಅನ್ನೋದು. ಥ್ಯಾಂಕ್ ಯು. ಪ್ಲೆಷರ್ ವಿತ್ ಎ ಕ್ಲೋಸ್ ಫ್ರೆಂಡ್. ಓಕೆ, ಏನಾದರೂ ಮೀಟ್ ಮಾಡಬೇಕು, ಯಾರನ್ನಾದರೂ ಮೀಟ್ ಮಾಡಬೇಕು, ಫ್ರೆಂಡ್ಸ್ನ ಮೀಟ್ ಮಾಡಬೇಕು ಅಂತಂದರೆ ದಯವಿಟ್ಟು ಮೀಟ್ ಮಾಡಬಹುದು. ಆ್ಯಂಡ್ ದಿನಗಳು ದೂಡ್ತಾನೆ ಇದ್ದೀರಾ, ಅವಾಗ ಮೀಟ್ ಮಾಡೋಣ, ಇವಾಗ ಮೀಟ್ ಮಾಡೋಣ, ಆ ಥರದ್ರು. ಪ್ಲೆಂಟಿ ಆಫ್ ಮೆಟೀರಿಯಲ್ ಥಿಂಗ್ಸ್, ದುಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇಷ್ಟ ಇದೆ, ಬಟ್ ಆದರೆ ನಿಮಗೆ ದಾರಿಗಳು ಕಾಣಿಸ್ತಾ ಇಲ್ಲ. ಎಲ್ಲದರಲ್ಲೂ ಕೂಡ ಬ್ಲಾಕೇಜಸನ್ನು ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಸೊ ಅದನ್ನು ಓಪನ್ ಅಪ್ ಆಗಿ ಮಾಡಬೇಕು. ಅಪಾರ್ಚುನಿಟೀಸ್ ಆರ್ ವೇಟಿಂಗ್ ಫಾರ್ ಯು. ನಾನು ಹೇಳಿದೆ ನಿಮಗೆ ಅಪಾರ್ಚುನಿಟೀಸ್ ಖಂಡಿತ ಬರುತ್ತೆ ನೀವು ರೆಮಿಡೀಸ್ ಮಾಡೋದ್ರಿಂದ ಅಂತ. ನೋಡಿ, ಅದೇ ರೀತಿಯಾದಂತಹ ಕಾರ್ಡ್ ಕೂಡ ಬಂದಿದೆ. ಅಪಾರ್ಚುನಿಟೀಸ್ ಆರ್ ವೇಟಿಂಗ್ ಫಾರ್ ಯು. ಟೆಂಪ್ರವರಿ ಸಿಚುವೇಶನ್. ಯೂನಿಕಾರ್ನ್, ಯೂಸ್ ಯುವರ್ ಇಂಟ್ಯೂಷನ್ ಟು ಮೇಕ್ ಎ ಬೆನಿಫಿಷಿಯಲ್ ಚೇಂಜಸ್. ನಿಮ್ಮ ಒಂದು ಇಂಟ್ಯೂಷನ್ ಹೇಳ್ತಾ ಇದೆ ನನ್ನ ಲೈಫಲ್ಲಿ ನಾನು ಚೇಂಜ್ ಆಗಬೇಕು ಅಂತ ಹೇಳಿಬಿಟ್ಟು. ಓಕೆ, ಸೊ ಇಂಟ್ಯೂಷನ್ಸ್ ಅಂತ ಅಂದರೆ ಮುಂಚೆ ಆಗೋದನ್ನು ನಿಮಗೆ ಗೊತ್ತಿರುತ್ತೆ, ಆದರೂ ಕೂಡ ನೀವು ಅದನ್ನು ನಂಬ್ತಾ ಇಲ್ಲ, ನಿಮ್ಮ ಮನಸ್ಸನ್ನು ನೀವು ನಂಬ್ತಾ ಇಲ್ಲ, ನಿಮ್ಮನ್ನು ನೀವು ನಂಬಿಕೆಯನ್ನು ಕಳ್ಕೊಂಡಿದ್ದೀರಾ. ಸೊ ಅದರಿಂದ ಹೊರಗಡೆ ಬನ್ನಿ. ಹೊರಗಡೆ ಬಂದು ನೀವು ನಿಮ್ಮ ಜೀವನವನ್ನು ರೀಸ್ಟಾರ್ಟ್ ಮಾಡಿ. ಇಲ್ಲಿ ತೋರಿಸ್ತಾ ಇರೋದು ಏನು ಅಂತಂದರೆ ರೀಸ್ಟಾರ್ಟ್ ಮಾಡಿ ಅಂತ ಹೇಳಿ. ಆ್ಯಂಡ್ ಥಿಂಕಿಂಗ್ ವುಮೆನ್, ಇಲ್ಲೇನಿದೆ ಅದು ಥಿಂಕಿಂಗ್ ವುಮೆನ್ ಏನು ತೋರಿಸ್ತಾ ಇದೆ, ಬುಕ್ ಇಟ್ಕೊಂಡಿದ್ದಾರೆ, ನಾಲೆಡ್ಜನ್ನು ಕ್ರಿಯೇಟ್ ಮಾಡಬೇಕು, ಸ್ಕಿಲ್ಸನ್ನು ಡೆವಲಪ್ಮೆಂಟ್ ಮಾಡ್ಕೋಬೇಕು. ಹಾಗಿದ್ದಾಗ ಅಪಾರ್ಚುನಿಟೀಸ್ ಅಂತ ಅನ್ನೋದು ಬರ್ತಾ ಹೋಗುತ್ತೆ. ಆಲ್ರೆಡಿ ಇದೆ ಅಪಾರ್ಚುನಿಟೀಸ್, ನಿಮ್ಮಲ್ಲೇ ಇದೆ, ಮುಂದೆ ಕಾಣಿಸ್ತಾ ಇದೆ. ಓಕೆ ಇದೆ, ಬಟ್ ಆದರೆ ನಿಮಗೆ ಬೇಕಾಗಿರುವಂತಹ ಒಂದು ನಿಮಗೇನು ಬೇಕೋ ಅದು ನಿಮಗೆ ಯಾವುದನ್ನು ತಗೊಳ್ಳಿ ಅಂತ ಅನ್ನೋದು ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಆ್ಯಂಡ್ ಇನ್ನೊಂದು ಕೂಡ ತೋರಿಸ್ತಾ ಇದೆ, ಇಟ್ ಈಸ್ ಅ ಟೆಂಪ್ರವರಿ ಸಿಚುವೇಶನ್. ಓಕೆ, ಇದು ಟೆಂಪ್ರವರಿ ಆಗಿರುತ್ತೆ ಅಷ್ಟೇ. ನೀವು ಇದನ್ನು ಹೊರಗಡೆ ಬರಬೇಕು ಅಂತ ಇವಾಗ ರೆಮಿಡೀಸ್ ಹೇಳಿದ್ದೀನಿ, ಈ ರೆಮಿಡೀಸ್ ಮುಖಾಂತರ ನೀವು ಹೊರಗಡೆ ಬರ್ಬೋದು. ಆ್ಯಂಡ್ ಇಂಟ್ಯೂಷನ್ ಮುಖಾಂತರ ನೀವು ಹೊರಗಡೆ ಬರ್ಬೋದು. ಧ್ಯಾನ ಮಾಡೋದ್ರಿಂದ ಮೆಡಿಟೇಷನ್ಸನ್ನು ಅಳವಡಿಸ್ಕೊಳ್ಳಿ. ರೇಖಿ ಏನಾದರೂ ಪ್ರಾಕ್ಟೀಸ್ ಮಾಡಬೇಕು, ಹೌದು ನನ್ನ ಮನಸ್ಸಲ್ಲಿದೆ ಆದರೆ ನನಗೆ ಸಿಗ್ತಾ ಇಲ್ಲ, ಯಾಕೋ ಏನೋ ಟೈಮ್ ಆಗ್ತಾ ಇಲ್ಲ ಮಾಡಲಿಕ್ಕೆ, ಅದೆಲ್ಲ ಸೂಪರ್ಫೇಷಿಯಲ್ ಆಗಿ ಏನೇನೆಲ್ಲ ರೀಸನ್ಸ್ ಕೊಡ್ತಾ ಇದ್ದೀರಾ ಅದನ್ನೆಲ್ಲ ಸ್ಟಾಪ್ ಮಾಡಿ ಆ್ಯಂಡ್ ಕಮ್ ಬ್ಯಾಕ್ ಟು ರೂಟ್ ಲೆವೆಲ್. ನೀವು ಏನಕ್ಕೆ ಬಂದಿದ್ದೀರಾ, ಸೋಲ್ ಪರ್ಪಸನ್ನು ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಅಲ್ಲಿ ತನಕ ನಿಮಗೆ ಒಂದು ಕ್ಲಾರಿಟಿ ಅಂತ ಅನ್ನೋದು ಸಿಗೋದಿಲ್ಲ. ಹಾಗಾಗಿ ಮೆಡಿಟೇಷನ್ ಮಾಡುವಂಥದ್ದು, ಬ್ರೇಸ್ಲೆಟ್ನ ಹೇಳಿದ್ದೀನಿ, ಬ್ರೇಸ್ಲೆಟ್ನ ಯೂಸ್ ಮಾಡಿ, ದುರ್ಗಾ ಆರಾಧನೆ ಮಾಡಿ, ಟೆಂಪಲ್ಗೆ ಹೋಗಿ, ನಿಮ್ಗೆ ಎಷ್ಟೋ ಒಂದು ಗೈಡೆನ್ಸ್ ಸಿಗ್ತಾ ಹೋಗುತ್ತೆ. ಓಕೆ, ಮತ್ತೆ ಏನು ಮೆಸೇಜಸ್ ಇದೆ ನಮ್ಮ ಒಂದು ವ್ಯೂವರ್ಸ್ಗಾಗಿ ಅಂತ ನೋಡೋಣ. ಮಿಥುನ ರಾಶಿಯಲ್ಲಿ ಏನು ವ್ಯೂವರ್ಸ್ ಮೆಸೇಜಸ್ ಇದೆ ಅಂತ ಅನ್ನೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾರ್ಟ್ಫುಲ್ ಗೈಡೆನ್ಸ್. ಇಂಟ್ಯೂಷನ್ ಕಮ್ಸ್ ಫ್ರಮ್ ಡೀಪ್ ವಿತಿನ್. ಚೆರಿಶ್ ಆ್ಯಂಡ್ ಟ್ರಸ್ಟ್ ಇಟ್ಸ್ ಗೈಡೆನ್ಸ್. ನಿಮ್ಮಲ್ಲಿ ನಾನು ಹೇಳಿದೆ ನಂಬಿಕೆ ಇಲ್ಲ, ಆ ಒಂದು ಆತ್ಮವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ, ನಿಮ್ಮಲ್ಲಿ ನಿಮಗೆ ನಂಬಿಕೆ ಇಲ್ಲ ಅಂತ ಅಂದರೆ ಬೇರೆಯವ್ರು ನಿಮ್ಮನ್ನು ಹೇಗೆ ನಂಬ್ತಾರೆ? ಯಾವುದೇ ವಿಚಾರದ, ಅದು ಬಿಸ್ನೆಸ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಅದು ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಹಾರ್ಟ್ ಫೆಲ್ಟ್ ಗೈಡೆನ್ಸ್ನ ನೀವು ಹುಡುಕ್ತಾ ಇದ್ದೀರ, ನನಗೆ ಗೈಡೆನ್ಸ್ ಬೇಕು ಅಂತ. ಸೊ ಎಷ್ಟೊಂದು ಇಲ್ಲಿ ನಾನು ಗೈಡೆನ್ಸ್ ಕೊಟ್ಟಿದ್ದೀನಿ. ಸೊ ಅದನ್ನೆಲ್ಲದನ್ನು ಕಲೆಕ್ಟಿವ್ ಆಗಿ ತಗೊಂಡು ನೀವು ಮುಂದುವರಿಬೋದು. ಆ್ಯಂಡ್ ಆ ಒಂದು ಮೂಮೆಂಟನ್ನು ನೀವು ಚೆರಿಶ್ಫುಲ್ ಆಗಿ
ಮಾಡ್ಬೋದು. ಇವಾಗ ಎಷ್ಟೊಂದು ಹೇಳಿದೆ, ನಾನು ಕೆಲವೊಂದನ್ನು ಹೇಳಿದೆ, ಈ ರೀತಿ ಮಾಡಿ ಅಂತ. ಅದಕ್ಕೆ ಗ್ರ್ಯಾಟಿಟ್ಯೂಡನ್ನು ತೋರಿಸಿ. ಎಲ್ಲೋ ಒಂದು ಕಡೆಯಲ್ಲಿ ನಿಮಗೆ ಧನ್ಯವಾದಗಳನ್ನು, ಕೃತಜ್ಞತೆ ಹೇಳಲಿಕ್ಕೆ ಮನಸ್ಸು, ಏನೋ ಒಬ್ರು ಹೆಲ್ಪ್ ಮಾಡ್ತಾರೆ, ಆ ಒಂದು ಸೂಪರ್ಫಿಷಿಯಲಲ್ಲಿ ಅಷ್ಟೇ ಕಾಣಿಸ್ತಾ ಇದೆ ವಿನಃ ಡೀಪರ್ ಲೆವೆಲಲ್ಲಿ ಹೋಗಿ ಥ್ಯಾಂಕ್ ಯು ಅಂತ ಹೇಳ್ತಾ ಇಲ್ಲ, ಡೀಪರ್ ಲೆವೆಲಲ್ಲಿ ಹೋಗಿ ಕ್ಷಮೆ ಅನ್ನೋದು ಕೇಳ್ತಾ ಇಲ್ಲ. ಯಾರೋ ಹೇಳಿದ್ದಾರೆ ಸೂಪರ್ಫಿಷಿಯಲಾಗಿ ಮಾಡಬೇಕು, ನಮ್ಗೆ ಒಳ್ಳೇದಾಗುತ್ತೆ, ಅದರಲ್ಲೇ ಇದ್ದೀರಾ. ಡೀಪರಲ್ಲಿ ನೀವಿನ್ನು ಹೋಗಿಲ್ಲ. ಡೀಪರ್ಗೆ ಹೋಗಿ ಆ ಒಂದು ಕನೆಕ್ಟಿವಿಟಿನ ನೀವು ಒಳಗಡೆ ತಗೊಂಡು ಬನ್ನಿ ಅಂತ ಹೇಳಿಬಿಟ್ಟು 2026ರಲ್ಲಿ ತೋರಿಸ್ತಾ ಇದೆ. ಆ್ಯಂಡ್ ಆಲ್ ದಿ ಬೆಸ್ಟ್. ನಿಮ್ಮ ಒಂದು ವಿಶಸ್ ಏನೇ ಇದ್ರೂ ಕೂಡ ನನಗೆ ಇಲ್ಲಿ ಜಾಸ್ತಿ ರೆಸೊನೇಟ್ ಆಗ್ತಾ ಇರೋದು ಸ್ಪಿರಿಚುವಾಲಿಟಿಯಲ್ಲಿ ನೀವು ಮುಂದುವರಿತೀರ, ಏನೋ ಒಂದು ಕನೆಕ್ಷನ್ ನಿಮಗೆ ಬಿಲ್ಡ್ ಆಗೇ ಆಗುತ್ತೆ. ಈ ಒಂದು ವಿಡಿಯೋ ನೋಡಿ ಆಗಿದ್ಮೇಲೆ ಎಲ್ಲೋ ಒಂದು ಕಡೆ 1 ತಿಂಗಳು 2 ತಿಂಗಳಲ್ಲಿ ಏನೋ ಒಂದು ಕಾಂಬಿನೇಷನ್ಸ್ಗಳು ನಿಮ್ಮ ಒಂದು ಲೈಫಲ್ಲಿ ಬಂದು ನೀವು ಕೂಡ ಸ್ಪಿರಿಚುವಾಲಿಟಿಗೆ ಬರ್ತೀರಾ. ಅದರಲ್ಲಿ ನಿಮಗೆ ಏಳಿಗೆ ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ ದಿ ಬೆಸ್ಟ್. 2026 ನಿಮಗೆ ನಿಮ್ಮ ಒಂದು ಲೈಫಲ್ಲಿ ಸಮೃದ್ಧಿ ತೊಗೊಂಡು ಬರಲಿ ಅಂತ ಹೇಳ್ಬಿಟ್ಟು ನನ್ನ ಕಡೆಯಿಂದ ವಿಶಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗನ್ನು ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.